ಇನ್ನು ಪಾಕ್ ನಟ ನಟಿಯರಿಗೂ ಕೂಡ ಶಾಕ್ ಎದುರಾಗಿದೆ. ಒಂದು ಕಡೆಗೆ ಯುದ್ಧದ ಕಾರ್ಮೋಡ, ಮತ್ತೊಂದು ಕಡೆ ಪಾಕಿಸ್ತಾನದ ನಟ ನಟಿಯರಿಗೂ ಕೂಡ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಮೊನ್ನೆ ಮಾಜಿ ಕ್ರಿಕೆಟಿಗನ ಖಾತೆಯನ್ನ ಬಂದ್ ಮಾಡಲಾಗಿತ್ತು. ಇವತ್ತು ಪಾಕಿಸ್ತಾನದ ಸ್ಟಾರ್ಸ್ಗಳಿಗೆ ಶಾಕ್ ಅನ್ನ ಕೊಡುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ಭಾರತದಲ್ಲಿ ಪಾಕಿಸ್ತಾನದ ಸಾಮಾಜಿಕ ಜಾಲತಾಣದ ಖಾತೆಗಳನ್ನ ರದ್ದುಗೊಳಿಸುವಂತಹ ಕೆಲಸ ಆಗಿದೆ. ಅದು ಎಕ್ಸ್ ಖಾತೆಗಳಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಖಾತೆಗಳಿರಬಹುದು, ಅವುಗಳನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಪಾಕಿಸ್ತಾನದ ಪ್ರಮುಖ ನಟ ನಟಿಯರ ಎಕ್ಸ್ ಖಾತೆಗಳು ಕ್ಲೋಸ್ ಆಗಿದ್ದಾವೆ. ಪಾಕಿಸ್ತಾನದ ಅಲ್ಲಿನ ಸ್ಟಾರ್ಗಳು ಮಾಡುವಂತಹ ಡ್ರಾಮಾಸ್ ಅಥವಾ ಅಲ್ಲಿನ ಆ ಸೀರಿಯಲ್ಗಳು ಅಂತ ಏನ್ ಕರಿತೀವಿ, ಆ ಸೀರಿಯಲ್ಗಳಿಗೆ ಭಾರತದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಫ್ಯಾನ್ ಫಾಲೋವಿಂಗ್ಗಳಿದ್ದಾವೆ. ಮಾಹಿರಾ ಖಾನ್, ಈಕೆ ಭಾರತದಲ್ಲೂ ಕೂಡ ಶಾರುಖ್ ಖಾನ್ ಜೊತೆ ರಯೀಸ್ ಮೂವಿಯಲ್ಲಿ ಆಕ್ಟ್ ಮಾಡಿದಾಕೆ. ಮತ್ತೊಬ್ಬಾಕೆ ಹಾನಿಯಾ ಅಮೀರ್, ಮೊನ್ನೆ ಭಾರತದ ಪರ ಈ ಪಹಲ್ಗಾಮ್ ದಾಳಿಯಾದಾಗ ಖಂಡನೆ ಮಾಡಿದಂತಹ ನಟಿಯರಲ್ಲಿ ಮಾಹಿರಾ ಖಾನ್ ಹಾಗೆ ಹಾನಿಯಾ ಅಮೀರ್ ಇವರಿಬ್ರು ಕೂಡ ಪ್ರಮುಖರು. ಭಾರತದಲ್ಲಿ ಆದಂತಹ ಪಹಲ್ಗಾಮ್ ದಾಳಿಯನ್ನು ಅವರು ಖಂಡನೆ ಮಾಡಿದ್ರು. ಅದಕ್ಕಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ಔಟ್ರೇಜ್ ಎದುರಾಗಿತ್ತು ಇವರಿಬ್ಬರ ವಿರುದ್ಧ. ಇನ್ನು ಅಲಿ ಜಫರ್, ಸನಮ್ ಸಯೀದ್, ಬಿಲಾಲ್ ಅಬ್ಬಾಸ್, ಇಕ್ರಾ ಅಜೀಜ್, ಇಮ್ರಾನ್ ಅಬ್ಬಾಸ್ ಹಾಗೆ ಸಜಲ್ ಅಲಿ ಶ್ರೀದೇವಿ ಅವರ ಜೊತೆಗೆ ಮಾಮ್ ಸಿನಿಮಾದಲ್ಲಿ ನಟಿಸಿದ್ದಂಥ ನಟಿ ಯಾಕೆ, ಇವರೆಲ್ಲ ಪಾಕಿಸ್ತಾನದ ಬಹಳ ಫೇಮಸ್ ಸ್ಟಾರ್ಗಳು ಅಂತ ಲೆಕ್ಕ. ಅವರೆಲ್ಲರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಭಾರತದಲ್ಲಿ ಕ್ಲೋಸ್ ಮಾಡುವಂಥ ಅಥವಾ ಬಂದ್ ಮಾಡುವಂಥ ಅಥವಾ ಭಾರತೀಯರಿಗೆ ಈ ಖಾತೆಗಳು ಸಿಗದೇ ಇರೋ ರೀತಿ ರೆಸ್ಟ್ರಿಕ್ಟ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಬಟ್ ಯಾವ ಮಾನದಂಡದಲ್ಲಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅದರಲ್ಲಿ ಕೆಲವರಿದ್ದಾರೆ, ಅವರು ಭಾರತದ ಪರವಾಗಿ ಧ್ವನಿ ಎತ್ತಿದಂತಹ ನಟ ನಟಿಯರಿದ್ದಾರೆ, ಅಂಥವರ ಅಕೌಂಟ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.